ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಇನ್ನೂ ಒಂದು ಕಡೆ ಹೇಳ್ತಾರ, ಭಾಷಣದೊಳಗ ಮಾಧ್ಯಮದೊಳಗೆ ಇಂಟರ್ವ್ಯೂದೊಳಗೆ ಹೇಳ್ತಾರ, ನಾನು ಮುಸ್ಲಿಮ ಯಾವುದೇ ಸಮಾಜವನ್ನು ನಾನು ಕಡೆಗಣಿಸಂಗಿಲ್ಲ, ಯಾರನ್ನೂ ನಾನು ದ್ವೇಷಿಸಂಗಿಲ್ಲ ಅಂತ. ವೇದಿಕೆ ಎತ್ತಿದ್ರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಇಷ್ಟು ಕೆಳಮಟ್ಟದ ಮಾತುಗಳನ್ನ ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಮಾತಾಡಿದ್ದಿಲ್ಲ. ಯಾವ ಪ್ರಧಾನಮಂತ್ರಿ, ಇವನ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡಿದ್ರು. ಯಾಕೆ ಬಿಜೆಪಿ ವಿರೋಧ ಪಕ್ಷ ಇದ್ರು ಒಳ್ಳೆಯವರಂತ ನಾವು ಒಪ್ಕೋಬೇಕು. ವಾಜಪೇಯಿ ಅವರು 6 ವರ್ಷ ಈ ದೇಶ ಆಳಿದ್ರು. ಒಂದು ಸದ್ಯನು ಅವರು ನಾನೇ ದೇವರೇ ನನ್ನ ಭಕ್ತರು ಅಂತ ಅವರು ಅಂದಿಲ್ಲ. ಮತ್ತು ಯಾವ ಈ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿಯಿಂದ ಹಿಡಿದು ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ಅಂದಿಲ್ಲ. ಅಂದ್ರೆ ಇವ್ರ ಮನಸ್ಥಿತಿಗಳು ಹಂಗಾಗ್ಬಿಟ್ಟಿದೆ. ಇಂಥ ಮನಸ್ಥಿತಿಗಳ ಬಗ್ಗೆ ಈ ದೇಶದ ಜನರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಡವರ ಬಗ್ಗೆ ಚಿಂತನೆ ಮಾಡೋಂಥವ್ರ ಬಗ್ಗೆ ಈ ಸದ್ಯ ಒಪ್ಕೊಳ್ಳುವಂಥ ಈ ದೇಶದ ಜನರು ಇವರು ನಾವೇ ದೇವರು, ನಮ್ಮನ್ನೇ ದೇವರು ಕಳಿಸಿದ್ದಾನೆ. ಪುರಿ ಜಗನ್ನಾಥನು ಈತನ ಮೋದಿಯವರ ಭಕ್ತ ಅನ್ನೋ ಮಾತಿದೆಯಲ್ಲ, ಇದು ಅಹಂಕಾರದ ಕೊನೆಯ ಮೆಟ್ಲು ಅಂತ ನಾನು ಅನ್ಕೊಂತೀನಿ.